ಹಲೋ ಫ್ರೆಂಡ್ಸ್, ಲೆಟ್ಸ್ ಗೋ ಗಾಯ್ಸ್. ಬನ್ನಿ ಬನ್ನಿ. ಬರೋ ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದ ಬಿಡ್ತೀನಿ. ಗೊತ್ತಿರ್ಲೇ ಕುರಿಂಜಲ್ ಟ್ರೆಕ್ ಕುದುರೆಮುಖದಿಂದ ಒಂದು ಕುದುರೆಮುಖ ಫಾರೆಸ್ಟ್ ರೇಂಜಲ್ಲೇ ಬರೋದಿದು. ಕುದುರೆಮುಖ ಫಾರೆಸ್ಟ್ ರೇಂಜಲ್ಲಿ 3 ಟ್ರೆಕ್, ಒಂದು ಕುರಿಂಜಲ್ಲು, ಒಂದು ಕುದುರೆಮುಖ ಟ್ರೆಕ್ಕು, ಆಮೇಲೆ ಒಂದು ಇನ್ನೊಂದು ಯಾವುದದು ನೇತ್ರಾವತಿ ಟ್ರೆಕ್ಕು. ಸೊ ಕುದುರೆಮುಖ ಒಂದು 22 ಕಿಲೋಮೀಟರ್ಸ್ ಇದೆ, ಕುರಿಂಜಲ್ 8 ಕಿಲೋಮೀಟರ್ಸ್ ಇದೆ, ಆಮೇಲೆ ನೇತ್ರಾವತಿ ತುಂಬ ಈಜಿ, ಒಂದು 6 ಕಿಲೋಮೀಟರ್ಸ್ ಏನೋ ಇದೆ. ಸೊ ಕುದುರೆಮುಖ ಹೋಗಿದ್ವಿ ಅಂತ ಇವಾಗ ಕುರಿಂಜಲ್ ಟ್ರೈ ಮಾಡ್ತಿದ್ದೀವಿ. ಸೊ ಕಳಸಾಲಿ ನೀವು ಸ್ಟೇ ಬುಕ್ ಮಾಡ್ಕೋಬೋದು. ಕಳಸಾಲಿ ಅಥವಾ ಈ ಕುದುರೆಮುಖ ಅಂತ ಕಳಸ ಹೋಗ್ಬೇಕಾದ್ರೆ ಆನ್ ದ ವೇ ಸ್ವಲ್ಪ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟ್ಗಿಂತ ಮುಂಚೆ ಅಲ್ಲಿ ಮಾಡ್ಕೋಬೋದು. ನಾವು ಹೊರನಾಡು ಹತ್ರ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಇವಾಗ ಮಳೆ ಬರ್ತಿದೆ ಅಂದರೂ ಹೊರಟಿದ್ದೀವಿ. ಲೆಟ್ಸ್ ಬಾಯ್ಸ್ ಎಲ್ಲ ರೆಡಿಯಾಗಿ ಪೂರ್ತಿ ಒಂದು 6 ಜನ ಇದ್ದೀವಿ. ಮಳೆ ಹೋಗುತ್ತೆ ಅಂತ ವೇಟ್ ಮಾಡಿದ್ವಿ, ಮಳೆ ಅಂತ ಹೋಗಿಲ್ಲ, ಅದಕ್ಕೆ ಹಂಗೆ ಸ್ಟಾರ್ಟ್. ಸರ್ ಆ್ಯಕ್ಚುಲಿ ಇದು ಕುರಿಂಜಲ್ ಪೀಕ್ ಬಂದ್ಬಿಟ್ಟು ಇಲ್ಲಿ 2 ವೀಲರ್ಸ್ಗೆ ನೀಲಿ ಕುರಿಂಜ್ ಅಂತ ಫ್ಲವರ್ ಬಿಡುತ್ತೆ, ಅದಕ್ಕೆ ಕುರಿಂಜಲ್ ಅಂತ ಹೇಳಿದ್ದಾರೆ. ಈಗ ಲಾಸ್ಟ್ 2 years ಅಲ್ಲಿ ಆಗಿತ್ತು, ಈಗ 2 years ಬದಲು 6 yearsಗೂ ಆಗ್ತಾ ಉಂಟು ಕುರಿಂಜಲಲ್ಲಿ. ಓಕೆ ಸರ್, ಅದು 12 years ಒಂದ್ಸಲ ಬರ್ತದೆ. ಹೌದೌದು, ನೀಲಿ ಕುರಿಂಜ ಅಂತ ಹೇಳಿ. ಇದು ಕೊಡಚಾದ್ರಿಲಿ ಮತ್ತೆ ಇದು ಚಿಕ್ಕಮಂಗ್ಳೂರು ಅಲ್ಲಿನೂ ಆಗ್ತದೆ, ಮತ್ತೆ ಇಲ್ಲಿ ಕುರಿಂಜಲ್ಲೂ ಆಗುತ್ತೆ. ಇದು ಅಷ್ಟು ಕುದುರೆಮುಖ ರೇಂಜ್ ಫಾರೆಸ್ಟ್ ಅಲ್ಲಿ ಹೌದೌದು. ಇಲ್ಲಿ ಒಟ್ಟಿಗೆ ನಮಗೆ ಕುದುರೆಮುಖ ಪೀಕ್ ಒಂದು, ನೇತ್ರಾವತಿ ಪೀಕ್ ಒಂದು, ಮತ್ತೆ ಗಂಗಡಿಕಲ್ಲು ಒಂದು, ಮತ್ತೆ ಕುರಂಜಲ್ಲು. ಇದು ನೇತ್ರಾವತಿ ಬಂದ್ಬಿಟ್ಟು ಬೆಳ್ತಂಗಡಿ ಡಿಸ್ಟಿಕ್ ಬರುತ್ತೆ ನಿಮಗೆ. ಓಕೆ, ಇದೆಲ್ಲ ಕುದುರೆಮುಖ ಡಿವಿಷನ್ ಅಲ್ಲೇ ಬರುತ್ತೆ. ಹೌದು, ವೈಲ್ಡ್ ಲೈಫ್ ಏರಿಯಾ ಇದು. ಯಾವುದು ಜಾಸ್ತಿ ಇರೋದಂದ್ರೆ ಕುದುರೆಮುಖ ಪೀಕ್ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕುದುರೆಮುಖ. 1892 ಮೀಟರ್ಸ್ ಹೈಟ್ ಇದೆ, ಅದು 9+9, ಅದು 1 day ಟ್ರೆಕ್ಕಿಂಗ್. ನಿಮಗೆ ಫುಲ್ ಸಿಂಗಲ್ ಪಾತ್ ಇದೆ, ಆಮೇಲೆ ಸ್ಮಾಲ್ ರಿವರ್ ಸಿಕ್ಕುತ್ತೆ, ಒಂದು 5 ರಿವರ್ ಸಿಕ್ಕುತ್ತೆ, ಸ್ಟ್ರೀಮ್ ಸಿಕ್ಕುತ್ತೆ, ಸ್ಲೋಪ್ ಸ್ಟೀಪ್ ಇದೆ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಸೋಲೋ ಗ್ರಾಸ್ ಲೈನ್ ಫಾರೆಸ್ಟ್ ಆಗಿರುತ್ತೆ. ಓಕೆ, ಇವತ್ತು ನೀವು ಕುರಂಜಲ್ ಪೀಕ್ ನೀವು ಟ್ರೆಕ್ ಮಾಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು 7+7 14 ಕಿಲೋಮೀಟರ್ ಆಗಿರುತ್ತೆ. ಇದು ಹೈಟ್ ಬಂದ್ಬಿಟ್ಟು 1159 ಮೀಟರ್ಸ್ ಹೈಟ್ ಆಗಿರುತ್ತೆ. ಇದೆಲ್ಲ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಬರುತ್ತೆ. ಹಾಗೆ ಇದು ವಿಶ್ವ ಪರಂಪರೆ ಠಾಣೆ ಆಗಿರುತ್ತೆ. ಸಗತ್ತಾಗಿದೆ ಇದು. ಲಾಸ್ಟ್ 2 ಕಿಲೋಮೀಟರ್ ನಮ್ಗೆ ಟಾಸ್ಕ್ ಇರೋದು ಸಿಂಗಲ್ ಪಾತ್. ಇದು ಮಾಮೂಲಿ ಜೀಪ್ ಪಾತ್ ರೋಡ್ ಇರುತ್ತೆ, ಚೆನ್ನಾಗಿರುತ್ತೆ. ಲೀಚಸ್ ಬೈಟ್, ಹಬ್ ಆಫ್ ಲೀಚಸ್ ಇದು, ಸಖತ್ ಲೀಚಸ್ ಇರುತ್ತೆ, ಒಳ್ಳೆ. ಮತ್ತೆ ಇಲ್ಲಿ ನಮಗೆ ಕುದುರೆಮುಖ ಇದರಲ್ಲಿ ಕುರಂಜಲ್ ಪೀಕ್ ಈ ಡಿವಿಷನ್ ಅಲ್ಲಿ 6 ಟೈಗರ್ ಇದೆ. ಟೈಗರ್ ಇದೆ. ಓಕೆ, ಆಮೇಲೆ ನಿಮಗೆ 2 ಬ್ಲಾಕ್ ಪ್ಯಾಂಥರ್ಸ್ ಇದೆ, ಆಮೇಲೆ ವೈಲ್ಡ್ ಡಾಗ್ ಇದೆ, ಆಮೇಲೆ ಸಾಂಬಾ ಕಡವೆ ಅಂತ ಏನ್ ಕರಿತೀವಿ ಸಾಂಬಾ ಇದೆ. ಎಲಿಫೆಂಟ್ ಅದು ಟ್ರಿಪ್ ನಮಗೆ ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ, ಆಗುಂಬೆ ಶೃಂಗೇರಿ ಈ ಕಡೆಯಿಂದ. ಆಮೇಲೆ ಕಾಡ್ಕೋಣ ಇದೆ. ಟ್ರೆಕ್ ಪಾತ್ ಅಲ್ಲಿ ಏನು ಅಂತ ಸಿಗಲ್ಲ? ಸಿಕ್ಕುತ್ತೆ ಸರ್, ನಿಮ್ದು ಈಗ ಇವತ್ತು ಕ್ರೌಡ್ ಇರೋದ್ರಿಂದ, ವೀಕೆಂಡ್ ಕ್ರೌಡ್ ಇರೋದ್ರಿಂದ ನಿಮ್ಗೆ ನೀವು ವೀಕ್ ಡೇಸ್ ಅಲ್ಲಿ ಬನ್ನಿ, ಇಲ್ಲಾಂದ್ರೆ ನಮ್ದು 5 days 7 days ಯಾರು ಟ್ರೆಕ್ಕಿಂಗ್ ಮಾಡಿಲ್ಲ, ನೆಕ್ಸ್ಟ್ ಡೇ ಹೋಗಿರಿ, ನಿಮಗೆ ಟೈಗರ್ ರೋಲಿಂಗ್ ಸೌಂಡು, ಆಮೇಲೆ ವೈಲ್ಡ್ ಡಾಗು, ಕಾಡ್ಕೋಣ ಡೆಫಿನೆಟ್ ಸಿಗುತ್ತೆ ಸೈಟ್ ಆಗುತ್ತೆ. ಇದು 10 ಜನಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹೆಸರು? ಸರ್, ನಾನು ಲೋಕಲ್ ಗೈಡ್ ಸಂತೋಷ್ ಅಂತೇಳಿ 3.5 years ವರ್ಕ್ ಮಾಡ್ತಾ ಇದ್ದೀನಿ ಗೈಡ್ ಆಗಿ. ಥ್ಯಾಂಕ್ ಯು ಸರ್. ಕುರಂಜಲ್ ಪೀಕ್ಗೆ ಹೋಗ್ತಿದ್ದೀವಿ ನಾವು. ನಿಮ್ದು ಹೆಸರು? ತಾವು? ಗೌತಮ್.
ಗೌತಮ್ ನಿಮ್ಮದು ಸಹನ ನಿಮ್ಮದು ಅನಿಲ್ ನಿಮ್ಮದು ಹರೀಶ್ ನಿಮ್ಮದು ಪ್ರವೀಣ್ ನಿಮ್ಮದು ಕಿಶೋರ್ ಸರ್ ನೋಡಿ ಸರ್ ಇಲ್ಲಿ ನಾವು ಕುರಂಜಲ್ ಪೀಕ್ ಹೋಗ್ತಾ ಇದ್ದೀವಿ ಇದು ನ್ಯಾಷನಲ್ ಪಾರ್ಕಲ್ಲಿ ಸೇರಿದ್ದು ಕುರಂಜಲ್ ಪೀಕ್ ಇಲ್ಲಿಂದ ಹೋಗ್ಲಿಕ್ಕೆ ಒಂದು ಸೈಡ್ 7 ಕಿಲೋಮೀಟರ್ 2 ಸೈಡ್ 14 ಕಿಲೋಮೀಟರ್ ಆಗ್ತದೆ 1159 ಮೀಟರ್ ಹೈಟಲ್ಲಿ ಇರೋದು ಸೊ ಒಂದೇ ರೋಡ್ ಇಲ್ಲ ನಿಮಗೆ ಹಲ್ಲ ಕುಲ್ಲ ಎಲ್ಲ ಸಿಗ್ತದೆ ನಿಮಗೆ ಕುರಿಂಜಲ್ ಟ್ರಿಕ್ಕು 14 ಕಿಲೋಮೀಟ್ರಲ್ಲಿ ಅಂದರೆ ಒನ್ ವೇ 7 ಕಿಲೋಮೀಟ್ರಲ್ಲಿ 5 ಕಿಲೋಮೀಟ್ರ್ ಪೂರ್ತಿ ಫಾರೆಸ್ಟ್ ಇದೆ. ಫಾರೆಸ್ಟ್ ಅಂದರೆ ಪೂರ್ತಿ ಲೈಕ್ ಫಾರೆಸ್ಟ್ ಹಿಂಗೆ ಏನು ಕಷ್ಟ ಅನ್ನೋದಿಲ್ಲ, ನಾರ್ಮಲ್ ಜೀಪ್ ರೋಡ್ ಇದ್ದಂಗಿದೆ. ಬಟ್ ಚಿಕ್ಕಾಪಟ್ಟೆ ಫಾಗ್ ನೋಡಿ 5 ಕಿಲೋಮೀಟ್ರ್ ಪೂರ್ತಿ ಹಿಂಗೆ ಇರುತ್ತೆ. ಲಾಸ್ಟ್ 2 ಕಿಲೋಮೀಟರ್ಸ್ ಮಾತ್ರ ನಿಮಗೆ ಸ್ಟೀಪ್ ಸಿಗುತ್ತೆ. ಹಿಂದೆ ನೋಡಿ ಹೆಂಗಿದೆ ಪೂರ್ತಿ. ಇದು ಎಷ್ಟೊತ್ತಿಗೆ ನಾವು ಬಂದಿದ್ದು 12ವರೆಗೂ ಈ ಥರ ಇದೆ. ಬೆಳಗಿನ ಜಾವ 6 ಗಂಟೆ ಬಂದರೆ ಏನು ಕಾಣಲ್ಲ ಅನಿಸುತ್ತೆ, ಬಟ್ 12ವರೆಗೆ ಬಂದ್ರೆ ಈ ಥರ ಇದೆ.
ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬೈ ಬಾಯ್.